ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮೂವರು ವಿದ್ಯಾರ್ಥಿಗಳಿಗೆ 625ಕ್ಕೆ 625 ಅಂಕ ಸಿಕ್ಕಿದೆ. ರಾಜ್ಯದಲ್ಲಿ ಮೂವರು ವಿದ್ಯಾರ್ಥಿಗಳು ಟಾಪರ್ ಆಗಿ ಗುರುತಿಸಿಕೊಂಡಿದ್ದಾರೆ. ಮೂವರು ವಿದ್ಯಾರ್ಥಿಗಳಿಗೆ 625ಕ್ಕೆ 625 ಅಂಕವೂ ಸಿಕ್ಕಿರೋದು. ಒಟ್ಟು 3 ಜನ ಟಾಪರ್ ಆಗಿದ್ದಾರೆ ರಾಜ್ಯದಲ್ಲಿ. ಆ ಮೂವರು ವಿದ್ಯಾರ್ಥಿಗಳ ಡೀಟೇಲ್ಸ್ ಕೂಡ ನಾವು ಕೊಡ್ತಾ ಹೋಗ್ತೀವಿ. ರಾಜ್ಯದಲ್ಲಿ ನೋಡಿ ಮೂವರು ವಿದ್ಯಾರ್ಥಿಗಳು ಟಾಪರ್ ಅಂತ ಕರೆಸ್ಕೊಂಡಿರೋದು. ಕಾರಣ ಔಟ್ ಆಫ್ ಔಟ್ 625ಕ್ಕೆ 625 ಅಂಕವನ್ನು ಪಡ್ಕೊಂಡಿದ್ದಾರೆ. ಎಲ್ಲೂ ಒಂದು ಅಂಕನೂ ಆಚೆ ಈಚೆ ಆಗಿಲ್ಲ. 3 ಜನ ಟಾಪರ್ಸ್ ಆಗಿರುವಂತದ್ದು. SSLC ಎಕ್ಸಾಮ್ನ ಫಲಿತಾಂಶ ಈಗಾಗಲೇ KSEAB ವೆಬ್ಸೈಟ್ನಲ್ಲಿ ಪ್ರಕಟ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲಾ ಮಾಹಿತಿಯೊಂದಿಗೆ ಹೇಳ್ತಾರೆ. ಬೆಳಗಾವಿಯ ರೂಪಾ ಚನಗೌಡ ಪಾಟೀಲ್ ಕೂಡ ಟಾಪರ್ ಆಗಿರೋದು. ಮೂವರು ವಿದ್ಯಾರ್ಥಿಗಳು ಟಾಪರ್ ಆಗಿದ್ದಾರೆ. ಯಾರ್ಯಾರು ಅಂತ ನಾವಿಲ್ಲಿ ಗಮನಿಸೋದಾದ್ರೆ 3 ಜನ ವಿದ್ಯಾರ್ಥಿಗಳು. ಹಾಸನದ ಜಾಹ್ನವಿ ಉತ್ಸವ ಪಾಟೀಲ್ ಟಾಪರ್ ಆಗಿರೋದು. ಬೆಳಗಾವಿಯ ರೂಪಾ ಚನಗೌಡ ಕೂಡ ಟಾಪರ್ ಆಗಿರೋದು. ಒಟ್ಟು 3 ಜನರು ಟಾಪರ್ ಆಗಿದ್ದಾರೆ. ಅಂದ್ರೆ 625 ಅಂಕಗಳಿಗೆ 625 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಎಲ್ಲಾ ಸಬ್ಜೆಕ್ಟ್ಗಳಲ್ಲೂ ಕೂಡ ಔಟ್ ಆಫ್ ಔಟ್ ಅಂಕಗಳನ್ನ ಪಡೆಯೋದ್ರ ಮೂಲಕ ಜಾಹ್ನವಿ ಉತ್ಸವ ಪಾಟೀಲ್ ಹಾಗೂ ರೂಪಾ ಚನಗೌಡ ಇವ್ರು ಮೂವರು ಕೂಡ ರಾಜ್ಯಕ್ಕೆ ಟಾಪರ್ ಆಗಿದ್ದಾರೆ. ಮೂವರು ವಿದ್ಯಾರ್ಥಿಗಳು 625ಕ್ಕೆ 25 ಅಂಕಗಳನ್ನ ಪಡ್ಕೊಳ್ಳೋದ್ರ ಮೂಲಕ ರಾಜ್ಯಕ್ಕೆ ಟಾಪರ್ ಆಗಿದ್ದಾರೆ. ಎಲ್ಲಾ ಸಬ್ಜೆಕ್ಟ್ಗಳಲ್ಲೂ ಕೂಡ ಔಟ್ ಆಫ್ ಔಟ್ ಪಡ್ಕೊಂಡು ಈ ರೀತಿಯಾಗಿ ರಾಜ್ಯಕ್ಕೆ ಕೀರ್ತಿ ತಂದಿರುವಂತ ಮೂವರು ವಿದ್ಯಾರ್ಥಿಗಳು ಜಾಹ್ನವಿ ಉತ್ಸವ್ ಪಾಟೀಲ್, ಅದೇ ರೀತಿಯಾಗಿ ಬೆಳಗಾವಿಯ ರೂಪಾ ಚನಗೌಡ ಅಂತೇಳಿ ಪರೀಕ್ಷೆ ಬರೆದಿದ್ರು. ಇಲ್ಲಿವರೆಗೂ ಕೂಡ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕಾತುರದಿಂದ ಕಾಯ್ತಾ ಇದ್ರು. ಅನೇಕರಿಗೆ ನಿರೀಕ್ಷೆ ಇದ್ದೇ ಇರುತ್ತೆ ಟಾಪರ್ ಬರಬೇಕು ಅಂತ.